ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಿರುವಂಥ ಹಿನ್ನೆಲೆಯಲ್ಲಿ ತೈಲ ಸರಬರಾಜು ಮತ್ತು ಗ್ಯಾಸ್ ಸರಬರಾಜು ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆ ಉಂಟಾಗಿರುವಂಥದ್ದು, ದರ ಏರಿಕೆ ಕೂಡ ಆಗಿರುವಂಥದ್ದು. ಅದರ ಮಧ್ಯೆ ವಾಣಿಜ್ಯ ಸಿಲಿಂಡರ್ ಇದೆಯಲ್ಲ, ವಾಣಿಜ್ಯ ಬಳಕೆ ಸಿಲಿಂಡರ್ ಇದೆಯಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ದರ ಹೆಚ್ಚಾಗುವ ಜೊತೆಗೆ ಆ ವಾಣಿಜ್ಯ ಸಿಲಿಂಡರ್ ಕೂಡ ಸರಿಯಾಗಿ ಸಮಯಕ್ಕೆ ಪೂರೈಕೆ ಆಗ್ತಾ ಇಲ್ಲ, ವಿಳಂಬ ಆಗ್ತಾ ಇರುವಂಥದ್ದು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಅದರ ಭಾಗವಾಗಿ ಅದರ ಹಿನ್ನೆಲೆಯಲ್ಲಿ ಸುಮಾರು ಹೋಟೆಲ್ಗಳು ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಯಾಕಂದರೆ ನಿಗದಿತ ಸಮಯಕ್ಕೆ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ, ಹೋಟೆಲ್ ನಡೆಸೋದಕ್ಕೆ ಕೂಡ ಕಷ್ಟ ಆಗಿರುವಂಥದ್ದು. ಇದೇ ರೀತಿ ಮುಂದುವರೆದ್ರೆ ಹೋಟೆಲ್ ಮುಚ್ಚುವಂಥ ಆತಂಕ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ನಾನು ಗ್ರಾಹಕರನ್ನು ಮತ್ತು ಹೋಟೆಲ್ ಉದ್ಯಮವನ್ನು ಮಾತಾಡ್ತಾ ಹೋಗ್ತೀನಿ. ಹೋಟೆಲ್ ಅವ್ರನ್ನ ಯಾವ ರೀತಿ ಕಷ್ಟ ಆಗಿದೆ ಅನ್ನೋ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಹೋಗ್ತೀನಿ. ನಾನೀಗ ಇಲ್ಲಿ ರೆಸಿಡೆನ್ಸಿ ರೋಡ್ನಲ್ಲಿದ್ದೇನೆ. ಇಲ್ಲಿ ಸಾಕಷ್ಟು ಹೋಟೆಲ್ಗಳಿರುವಂಥ ಒಂದೇ ಜಾಗದಲ್ಲಿ ಮಾತಾಡ್ತಾ ಹೋಗ್ತೀನಿ. ಬನ್ನಿ ಸರ್, ತಮ್ಮ ಹೆಸರು? ಪ್ರಕಾಶ್ ಅಂತ. ಲಸ್ಸಿ ಶಾಪ್ ಇಟ್ಟಿದ್ದೀರಾ, ಮತ್ತು ಜೊತೆಗೆ ಊಟ ತಿಂಡಿ ಎಲ್ಲ ಕೂಡ. ಎಷ್ಟು ವರ್ಷದಿಂದ ನಿಲ್ಲಿಸ್ತಾ ಇದ್ದೀರಿ ಇಲ್ಲಿ? ಸರ್, ಇದು ಒಂದು 6 ವರ್ಷ ಆಯಿತು. ಓಕೆ. ಈಗ ಗ್ಯಾಸು ಸಾಕಷ್ಟು ತೊಂದರೆ ಆಗಿದೆ ಮತ್ತು ವಿಳಂಬ ಆಗ್ತಾ ಇರುವಂಥದ್ದು ಏನಿಸುತ್ತೆ ಸರ್? ಸರ್, ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಗ್ಯಾಸು ಏನು ಆಲೇ 4,000 ಹೇಳ್ತಾ ಇದ್ದಾರೆ. ಹಾಂ, ಈಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಕಮರ್ಷಿಯಲ್ ಇದ್ರದ್ದು ಏನು ಅಷ್ಟೊಂದು ಇದೆಯಾ? ಅಂದರೆ ಅಷ್ಟೊಂದು ಬ್ಲ್ಯಾಕ್ ತಗೋತಾ ಬ್ಲ್ಯಾಕ್ ಇಲ್ಲ, ಮಾಮೂಲಿ ಇರೋದು. ಈಗ 4,000 ಹಾಕಿ ಹೇಳಿದ್ದಾರೆ. ನೋಡ್ಬೇಕು ಈಗ ಗ್ಯಾಸ್ ಸಿಗುತ್ತೋ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ. ಓಕೆ ಓಕೆ. ಮುಂಚೆ ಸಿಗೋದು ಈಗ ಎಷ್ಟು ದಿನಕ್ಕೊಂದ್ಸರಿ ಸಿಗ್ತಾ ಇದೆ? ಈಗ ಇನ್ನು ಸ್ಟಾರ್ಟ್ ಆಗ್ತಾ ಇದೆ ಈಗ ಅಲ್ಲೇ. ಓಕೆ ಓಕೆ ಓಕೆ. ಏನಾಗುತ್ತೆ ಅಂತ ಗೊತ್ತಿಲ್ಲ ಈಗ ನಾಳೆ ನಾಡ್ದಿಂದ. ಓಕೆ. ಇನ್ನು ಎಷ್ಟು ದಿನಕ್ಕಾಗೋದಿದೆ ಗ್ಯಾಸ್ ನಿಮ್ಮಲ್ಲಿ? ಏನು ಒಂದು 2 ದಿನ ಇರುತ್ತೆ ಅಷ್ಟೇ. ಆಮೇಲೆ ಹೋಟ್ಲು ಬಂದ್ ಮಾಡ್ಬೇಕಷ್ಟೇ. ಓಕೆ. 2 ದಿನ ಅಂದರೆ ಗ್ಯಾಸ್ ಸಿಗಲಿಲ್ಲ ಅಂದರೆ ಮಾಡೋಕ್ಕಾಗೋದು? ಏನು ಮಾಡೋಕ್ಕಾಗಲ್ಲ, ಹೋಟ್ಲು ಬಂದ್ ಮಾಡ್ಬೇಕಷ್ಟೇ. ಇದೇ ಫಸ್ಟ್ ಟೈಮಲ್ಲೂ ಈ ರೀತಿ ಆಗ್ತಾ ಇರೋ ಪರಿಸ್ಥಿತಿ? ಹಾಂ, ಇದೇ ಫಸ್ಟ್ ಟೈಮ್. ಈ ಥರ ಆದರೆ ಏನು ಮಾಡೋಕ್ಕಾಗಲ್ಲ. ಗ್ರಾಹಕರಿಗೂ ಕೂಡ ನೀವು ಬೇರೆ ದಾರಿನೇ ಇಲ್ಲ? ಬೇರೆ ಕಂಪ್ಲೀಟ್ಲಿ ಇವಾಗ ನಿನ್ನಿಂದ ನಮಗೆ ಸಪ್ಲೈನೇ ಇಲ್ಲ ಸರ್. ಇವಾಗ ನಾನು ಕೇಳಿದರೆ ನನಗೆ ಸಪ್ಲೈನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ, ಇನ್ನೂ 10 ಡೇಸ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಅಂದರೆ ನಾವು ಕ್ಲೋಸ್ ಮಾಡಬೇಕಾಗುತ್ತೆ, ತುಂಬ ಕಷ್ಟ ಆಗುತ್ತೆ ಒಂದು. ಆಮೇಲೆ ಎಲ್ಲ ದರ ಬೇರೆ ಜಾಸ್ತಿ ಆಗಿದೆ ನೀವು ಹೇಳಿದಂಗೆ. ಇವಾಗ ಎಲ್ಲ ಇನ್ಫ್ಲೇಷನ್ ಜಾಸ್ತಿ ಆಗೋದ್ರಿಂದ ಬರೀ ಗ್ಯಾಸ್ ಇಷ್ಟೇ ಅಲ್ಲ, ಎಲ್ಲ ಗ್ರಾಸರಿ ಪ್ರತಿಯೊಂದು ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟಿಂದ ಎಲ್ಲ ರೇಟು ಜಾಸ್ತಿ ಆಗ್ತದೆ. ಸೊ ಅದ್ರ ಪ್ರಕಾರ ನನಗೆ ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ ಇಮಿಡಿಯೇಟಾಗಿ. ಇವಾಗ ನಾನು ಮಾಡಿದ್ರು ಕಸ್ಟಮರ್ಸ್ ಅದನ್ನ ಎಕ್ಸೆಪ್ಟ್ ಮಾಡಲ್ಲ. ಯಾಕಂದರೆ 2 ವರ್ಷದಿಂದ ಅವರು ಆಲ್ರೆಡಿ ಸೆಟ್ ಆಗಿಬಿಟ್ಟಿರ್ತಾರೆ. ಸೊ ನಾವು ಅದು ಅವ್ರಿಗೆ ಒಂದು ಕ್ವಾಲಿಟಿ ಡೈಲಿ ನಮ್ಮದೇನಪ್ಪ ಅಂದರೆ ನಾವು ನಡೆಸೋದು ಉದ್ದೇಶ ಅಂದರೆ ವ್ಯಾಪಾರ ಮಾಡೋದಕ್ಕಿಂತ ಇನ್ನೊಬ್ರಿಗೆ ಅವ್ರಿಗೆ ಡೈಲಿ ರಿಕ್ವೈರ್ಮೆಂಟ್ ಏನು ಫುಲ್ಫಿಲ್ ಮಾಡ್ತೀವಿ ಅಂತೇಳಿ. ಇವಾಗ ಕಮರ್ಷಿಯಲ್ ಗ್ಯಾಸ್ ಇವ್ರು ಕ್ಲೋಸ್ ಮಾಡ್ತಾ ಇದ್ದಾರೆ, ಸಪ್ಲೈ ಇಲ್ಲ ಅಂತ ಹೇಳ್ತಾರೆ. ಆಯಿತು ಸರ್, ಹೆಂಗೋ ನಾವು ಕ್ಲೋಸ್ ಮಾಡ್ತೀವಿ, ಏನೋ ಸರ್ವೈವ್ ಆಗ್ತೀವಿ. ಇಷ್ಟು ಜನ ಇಲ್ಲಿ ಡೈಲಿ ನನ್ನ ಹೋಟೆಲಲ್ಲಿ ಕಡಿಮೆ ಅಂದರೂ ಒಂದು 500-600 ಜನ ಊಟ ಮಾಡ್ತಾರೆ ಮಧ್ಯಾಹ್ನ. ಅದೇ ರೀತಿ ಬೇರೆ ಬೇರೆ ಎಲ್ಲ ಹೋಟೆಲಲ್ಲೂ ಇಲ್ಲೆಲ್ಲ ಚೆನ್ನಾಗಿನೇ ಊಟ ಮಾಡ್ತಾರೆ. ಇವಾಗ ಗ್ಯಾಸ್ ಸಪ್ಲೈನೇ ಇಲ್ಲ ಅಂದರೆ ಎಲ್ಲ ಹೋಟೆಲ್ ಕ್ಲೋಸ್ ಆದರೆ ಜನ ಊಟಕ್ಕೆಲ್ಲ ಹೋಗ್ಬೇಕು ಸರ್. ನಿಮ್ಮಲ್ಲಿ ಗ್ಯಾಸ್ ಎಷ್ಟು ದಿನ ಆಗ್ಬೋದು ನಿಮ್ಮಲ್ಲಿರೋ ಗ್ಯಾಸು? ಸರ್, ನಾನು ಆಲ್ರೆಡಿ ಇವತ್ತು ನಾನು 50% ಇದನ್ನು ಮಾಡಿದ್ದೀನಿ. ಒಂದಿಷ್ಟು ಐಟಮ್ಸ್ ನಾನು ಮಾಡಿಲ್ಲ ಸರ್. 50% ಐಟಮ್ಸ್ ನಾನು ಮಾಡಲೇ ಇಲ್ಲ. ಮೇಜರ್ ಬೇಸಿಕ್ ಐಟಮ್ಸ್ ಅಂದರೆ ಬೇಸಿಕ್ ಒಂದು ಜನರಿಗೆ ಊಟ ಮಾಡಲಿಕ್ಕೆ ಏನು ಬೇಕು ಅದಿಷ್ಟೇ ಮಾಡಿದ್ದೀನಿ. ಎಕ್ಸಾಂಪಲ್ ಬಜ್ಜಿ ಇರ್ಬೋದು, ಅದನ್ನ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ನಮ್ಮದು ಮತ್ತೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಇರುತ್ತೆ, ಅದೆಲ್ಲ ಕ್ಲೋಸ್ ಮಾಡಿದ್ದೀನಿ. ಬರೀ ಜೋಳದ ರೊಟ್ಟಿ, ಚಪಾತಿ, ಆಮೇಲೆ ಅನ್ನ ಸಾಂಬಾರು ಇಷ್ಟೇ ಮಾಡಿಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇನ್ನೊಂದು ಸ್ವಲ್ಪ ದಿನ ಗ್ಯಾಸ್ ಜಾಸ್ತಿ ಬರುತ್ತೆ. ಅದೇ ಸರ್, ಇವತ್ತಿಲ್ಲ ಅಂದರೆ ನಾಳೆ ಒಂದಿನ ಆಗ್ಬೋದು ಅಂತ ಹೇಳಿ ಆ ಪರಿಸ್ಥಿತಿಯಲ್ಲಿ ಮಾಡ್ತಾ ಇದ್ದೀನಿ. ಕೇಳ್ತಾ ಯಾಕೆ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಸರ್ ನೀವು ಯೋಚಿಸ್ತಾ ಇದ್ದೀರಾ? ಎಲ್ಲ ಹೇಳ್ತಾ ಇದ್ದೀವಿ ಸರ್ ಅವರು. ಯಾಕಂದರೆ ನಮಗೆ 2 ವರ್ಷದಿಂದ ಜೊತೆಗಿರೋದ್ರಿಂದ ಅವ್ರು ನಾವು ರಿಕ್ವೆಸ್ಟ್ ಮಾಡೋದ್ರಿಂದ ಅವ್ರಿಗೇನು ಪಾಪ ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ ಸರ್, ಈ ಐಟಮ್ಸ್ ಇಲ್ಲ ನಮಗೆ, 2 ಐಟಮ್ ಬರಲ್ಲ, ಇನ್ನೂ 10 ಡೇಸ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಕ್ಲೋಸ್ ಮಾಡಬೇಕಾಗುತ್ತೆ ಸರ್. ಅದೇ ಏನು ಮಾಡೋಕ್ಕೂ ಗೊತ್ತಿಲ್ಲ. ಅದೇ ಡೊಮೆಸ್ಟಿಕ್ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಅಂತ. ಅದೇ ರೀತಿ ಕಮರ್ಷಿಯಲ್ ಕೊಟ್ಟರೆ ಸರ್, ಡೊಮೆಸ್ಟಿಕಲ್ಲಿ ಮನೇಲಿ ಊಟ ಮಾಡ್ತಾರೆ, ಕಮರ್ಷಿಯಲ್ ಇಲ್ಲಿ ಬಂದು ಊಟ ಮಾಡೋರು ತುಂಬ ಜನ ಇರ್ತಾರೆ. ಅವ್ರ ಊಟದ ಗತಿ ಏನು ಸರ್, ಅವ್ರಿಗೂ ಯೋಚನೆ ಮಾಡ್ಬೇಕಲ್ಲ. ಸೊ ನಮ್ಗೆ ಆದಷ್ಟು ಬೇಗ ಗೌರ್ಮೆಂಟು ಇದನ್ನು ಮಾಡಿ ಅವೈಲಬಿಲಿಟಿ ಮಾಡಿಸಿದ್ರೆ ತುಂಬ ಒಳ್ಳೆಯದಿರುತ್ತೆ. ವೀಕ್ಷಕರೇ, ಇದು ಅಂದರೆ ಮಾಡುವಂಥ ಐಟಮ್ಸು ಕೂಡ ಅರ್ಧ ಮಾಡ್ತಾ ಇದ್ದೀವಿ. ಗ್ಯಾಸ್ ಖಾಲಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಗ್ರಾಹಕರ ಹಿತದೃಷ್ಟಿಯಿಂದ ಒಂದಷ್ಟು ಕಡಿಮೆ ಮಾಡಿ ನಾವು ಕೊಡ್ತಾ ಇದ್ದೀನಿ. 2-3 ದಿವಸ ಆದರೆ ನಿಂತೋಗುತ್ತೆ ಅಂತ ಹೇಳ್ತಾ ಇರುವಂಥದ್ದು, ಹೋಟೆಲ್ ಬಂದ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಗ್ರಾಹಕರನ್ನ ಮಾತಾಡ್ತೀನಿ. ಸರ್, ತಮ್ಮ ಹೆಸರು? ಮುರಳಿ ಅಂತ. ನೀವು ಏನು ಮಾಡ್ತಾರೆ ಸರ್? ನಾನು ಇಂಜಿನಿಯರ್. ಈಗ ಒಂದು ಗ್ಯಾಸ್ ದರ ಏರಿಕೆ ಆಗಿರುವಂಥದ್ದು, ಅದ್ರ ಜೊತೆಗೆ ಏನಂದರೆ ಹೋಟೆಲ್ ವಾಣಿಜ್ಯ ಗ್ಯಾಸ್ ಕೂಡ ಸಪ್ಲೈ ಕೂಡ ಕಡಿಮೆ ಆಗ್ತದ್ದು, ಹೋಟೆಲ್ ಬಂದ್ ಮಾಡುವಂಥ ಪರಿಸ್ಥಿತಿ ಆಗಿದೆ. ಬಹುತೇಕ ಜನ ನಿಮಗೆ ಹೋಟೆಲ್ ಮಧ್ಯೆ ನಂಬ್ಕೊಂಡಿರ್ತಾರೆ. ಏನು ಅನ್ಸುತ್ತೆ ಸರ್ ಸಂಬಂಧಪಟ್ಟ? ನನ್ನ ಪ್ರಕಾರ ಡೆಫಿನೆಟ್ಲಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಅಂಡರ್ ದಿ ದ ಗೈಡೆನ್ಸ್ ಆಫ್ ಮಿಸ್ಟರ್ ಮೋದಿ ಇದಕ್ಕೊಂದು ಪರಿಹಾರ ಕಂಡುಹಿಡಿತಾರೆ. ಸೊ ಯಾಕಂದರೆ ಇದು ಏನು ಅಂತಂದರೆ ಈಗ ನಮಗೂ ಆ್ಯಸ್ ಎ ಕನ್ಸ್ಯೂಮರ್ ಬೆನಿಫಿಟ್ ಆಗಬೇಕು, ಅವ್ರಿಗೂ ಹೋಟೆಲ್ ಅವ್ರಿಗೂ ಇದಾಗಬೇಕು, ಬಿಸ್ನೆಸ್ ರನ್ ಮಾಡಬೇಕು. ಸೊ ಅದರಿಂದ ಡೆಫಿನೆಟಾಗಿ ನನಗೆ ನಂಬಿಕೆ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು
ಡೆಫಿನೆಟ್ ಆಗಿ ಒಂದು ವಯಾ ಮೀಡಿಯಾ ಮಾಡಿ ಒಂದು ಸೊಲ್ಯೂಷನ್ ಕಂಡೇ ಹಿಡಿತಾರೆ. ಬಟ್ ಈ ಸ್ಕೇರ್ಸಿಟಿ ಅನ್ನೋದು ಪ್ರಾಬಬಲಿ ಇರಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅದು ಟೆಂಪರವರಿ ಅಂತ ಹೇಳ್ತೀರಾ? ಟೆಂಪ್ರರಿಯಾಗೂ ಅದನ್ನು ರಿಸಾಲ್ವ್ ಮಾಡೇ ಮಾಡ್ತಾರೆ. ಸೊಲ್ಯೂಷನ್ ಇದೆ ಡೆಫಿನೆಟ್ಲಿ ಮಾಡ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ. ಸರ್ ತಮ್ಮ ಹೆಸರು? ಆನಂದ್. ಓಕೆ, ಒಂದು ವೇಳೆ 2-3 ದಿನ ನಂತರ ಈ ಥರ ಹೋಟೆಲ್ ಕ್ಲೋಸ್ ಆದರೆ, ಒಂದು ವೇಳೆ ಏನಾದರೂ ಅದು ಗ್ಯಾಸಸ್ ಎಲ್ಲ ಶಾರ್ಟೇಜ್ ಆಗಿ, ಸೊ ವಾಟ್ ಇಸ್ ಯುವರ್ ಕ್ಲೋಸ್ ಆಗಲ್ಲ. ಇವ್ರು ಹೋಲ್ಡಿಂಗ್ ಮಾಡಿದರೆ ಅಷ್ಟೇ ಹೋಟೆಲ್ ಕ್ಲೋಸ್ ಆಗುತ್ತೆ. ಹೋಲ್ಡಿಂಗ್ ಪ್ಯಾನಿಕ್ ಮಾಡಿ ಸಿಲಿಂಡರ್ ಇನ್ನೂ 4-5 ಸಿಲಿಂಡರ್ ತಂದು ಇಟ್ಕೊಂಡ್ರೆ ಅಷ್ಟೇ ಹೋಲ್ಡಿಂಗ್ ಮಾಡಿದರೆ ಇದಾಗುತ್ತೆ. ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸಿಗ್ತಾ ಇದೆ. 20 days ka it has been made to 22 days. I think there is no problem in that part. ಇದು ಪೀಪಲ್ ಪ್ಯಾನಿಕ್ ಮೋಡಲ್ಲೇ ಇದ್ದಾರೆ. there is no issues in this thing. It has been clarified by ministry. ಏನೂ ಪ್ರಾಬ್ಲಮ್ ಇಲ್ಲ. ಏನು ಗ್ಯಾಸ್ ಏನು ಬರ್ತಾ ಇದೆಯಾ ಸಿಲಿಂಡ್ರು? ಇಲ್ಲ ಸರ್, ಒಂದು 2 days ಆಯಿತು ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಯಾರು ಕೊಡ್ತಾ ಇಲ್ಲ, ಏಜೆನ್ಸಿಗಳು ಯಾರು ಕೊಡ್ತಾ ಇಲ್ಲ ಗ್ಯಾಸು. ಎಲ್ಲ ಕೇಳಿದ್ರೆ ಸ್ಟಾಕ್ ಇಲ್ಲ, ರೇಟ್ ಜಾಸ್ತಿ ಆಗಿದೆ, ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಓಕೆ, ಇನ್ನು ಎಷ್ಟು ದಿನ ಆಗ್ಬೋದು ನಿಮ್ಮಲ್ಲಿ ಗ್ಯಾಸ್? ನಮ್ಮಲ್ಲಿ ನಾಳೆ ಒಂದು ದಿನಕ್ಕೆ ಆಗ್ಬೋದು ಅಷ್ಟೇ. ಆಮೇಲೆ ಬಂದೇ ಮಾಡಬೇಕು, ಹೋಟ್ಲು ಬಂದೇ ಮಾಡಬೇಕು. ಗ್ಯಾಸ್ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ತುಂಬ ಪ್ರಾಬ್ಲಮ್ ಇದೆ ಇಲ್ಲಿ ನಮ್ಮಲ್ಲಿ ಅಂತೇಳಿ ಅಲ್ಲ, ಎಲ್ಲ ಹೋಟ್ಲಲ್ಲೂ ಹಂಗೆ ಇದೆ. ಎಲ್ಲ ಕಡೆನೂ ಹಂಗೆ ಇದೆ. ಒಂದು ಗ್ಯಾಸ್, ಒಂದು ಸಿಲಿಂಡರ್ ಕೊಡ್ತಾ ಇಲ್ಲ ಯಾರು. ದುಡ್ಡಿದ್ರು ನಿಮ್ಗೆ ಸಿಲಿಂಡರ್ ತಗೊಂಡು ದುಡ್ಡು 4,000 ಕೊಡ್ತೀನಿ ಒಂದು ಸಿಲಿಂಡರ್ಗೆ ಅಂತ ಸಿಲಿಂಡರ್ ಕೊಡ್ತಾ ಇಲ್ಲ. ಲೆಟೀಸ್ ಆದಮೇಲೆ ಕ್ಲೋಸ್ ಬೇರೆ ದಾರಿ ಇಲ್ಲ? ಏನೂ ಇಲ್ಲ, ಕ್ಲೋಸೇ ಮಾಡ್ಬೇಕಷ್ಟೇ. ಏನು ಮಾಡೋಂಗಿಲ್ಲ. ಸೌದೆಯಲ್ಲಿ ಮಾಡೋಂಥದ್ದೆಲ್ಲ ಆಗೋದಿಲ್ಲ. ಅದೆಲ್ಲ ಆಗೋ ಕೆಲಸ ಅಲ್ಲ ಸರ್. ಅದು ಹಳ್ಳಿ ಕಡೆ ಆದ್ರೂ ಮಾಡ್ಬೋದು, ಬೆಂಗಳೂರಲ್ಲಿ ಹೆಂಗೆ ಮಾಡೋದು, ಸೈಡ್ ಏರಿಯಾ ಆದ್ರೂ ಮಾಡ್ಬೋದು. ನೀವೇನು ಬಿಸ್ನೆಸ್ ಶುರು ಮಾಡ್ಬೇಕಂತಿರ್ತಾರೆ, ಈ ರೀತಿ ಆಗ್ಬಿಟ್ಟು ಭಾಳ ಕಷ್ಟ, ಹೊಟ್ಟೆ ಬೀಳುತ್ತೆ. ಲಾಸ್ ಅಲ್ಲ ಸರ್, ಬಾಡಿಗೆ ಕಟ್ಟಬೇಕು, ಜನರ ಸಂಬಳ ಕೊಡಬೇಕು, ಎಲ್ಲದೂ ಮಾಡಬೇಕು. ಖರ್ಚೇನು ನಿಲ್ಲಲ್ಲ. ಈ ತಿಂಗಳ ಓನರ್ಗೇನು ಬಾಡಿಗೆ ಕೊಡಬೇಕು, ನಾವು ಒಂದು ಕಟ್ಟಲೇಬೇಕು. 40,000 ಬಾಡಿಗೆ ಕಟ್ಟಬೇಕು. ಕರೆಂಟ್ ಬಿಲ್ಲು, ನೀರು ಬಿಲ್ಲು ಎಲ್ಲದೂ ಕಟ್ಟಬೇಕು. ಜನರ ಸಂಬಳ ಕೊಡಬೇಕು. ಈಗ ನಾಳೆ ಹೋಟ್ಲ್ ಕ್ಲೋಸ್ ಮಾಡಿದಂತ ಆ ಹುಡುಗನಿಗೆ ನಾವು ಸಂಬಳ ಕೊಡದೇ ಇರೋಕ್ಕಾಗಲ್ಲ, ಬಾಡಿಗೆ ಕಟ್ಟದೇ ಇರೋಕ್ಕಾಗತ್ತಾ? ಹುಡುಗ ಕೇಳ್ತಾನೆ, ನಿಮ್ಮ ಪ್ರಾಬ್ಲಮ್ ನೀವು ಬಂದ್ ಮಾಡಿದ್ದೀರಾ? ಅವನೇ ಹೇಳ್ತಾನೆ, ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಅದು ಪ್ರಾಬ್ಲಮ್ ಆಗಿದೆ. ತುಂಬ ಪ್ರಾಬ್ಲಮ್ ಇದೆ ಸರ್, ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಸಾಮಾನ್ಯವಾಗಿ ಇಲ್ಲಿ ತುಂಬ ಜನ ಕಾರ್ಪೊರೇಟ್ ಎಂಪ್ಲಾಯೀಸ್ ತುಂಬ ಬರ್ತಾರೆ ಇಲ್ಲಿ ಲಂಚ್ ತಿನ್ನೋಕ್ಕೆ. ಸೊ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ, ಬಿಕಾಸ್ ಅವರು ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಯೂಶುವಲ್ ರೋಟೀನ್ಗೆ ಇಟ್ ವಿಲ್ ಬಿ ಅ ಬಿಗ್ ಡಿಸ್ಟರ್ಬೆನ್ಸ್. ಸೊ ದಟ್ ಈಸ್ ಮೈ ಒಪಿನಿಯನ್ ಆ್ಯಂಡ್ ಐ ಥಿಂಕ್ ದೇ ಶುಡ್ ಡೂ ಸಮಥಿಂಗ್ ಅಬೌಟ್ ರೆಗ್ಯುಲರ್ ಸಪ್ಲೈ ಆಫ್ ಗ್ಯಾಸ್. ನಿಮಗೆ ಮನೆ ಬಳಕೆ ಗ್ಯಾಸ್ ಕೂಡ ಜಾಸ್ತಿ ಆಗಿದೆ, ಸೊ ಅದು ಒಪಿನಿಯನ್ ಏನು? ಅದೇ ಎಲ್ಲ ಖರ್ಚುಗಳು ಜಾಸ್ತಿ ಆಗಿದೆ ಇವಾಗ. ಗ್ಯಾಸ್ ಅಂತ ಇಲ್ಲ, ಟ್ರಾನ್ಸ್ಪೋರ್ಟು, ಪೆಟ್ರೋಲು ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಮಗೆ ಡೈಲಿ ಲಿವಿಂಗ್ಗೆ ಕಾಸ್ಟ್ ಆಫ್ ಲಿವಿಂಗ್ ಆ್ಯಸ್ ಇಟ್ ಇಸ್ ಬ್ಯಾಂಗ್ಳೂರ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ದ ಗೌರ್ಮೆಂಟ್ ಶುಡ್ ಟೇಕ್ ಸಮ್ ಆ್ಯಕ್ಷನ್ ಇನ್ ಗೆಟಿಂಗ್ ದ ಡೈಲಿ ಕಾಸ್ಟ್ ಆಫ್ ಲಿವಿಂಗ್ ರೆಡ್ಯೂಸ್ಡ್. 100% ಸರ್, 100% ಪ್ರಾಬ್ಲಮ್ ಆಗೇ ಆಗುತ್ತೆ. ಇನ್ನೊಂದೇನು ಅಂದರೆ ಅವಾಗ ಇನ್ನೊಂದು ಪ್ಲಸ್ ಪಾಯಿಂಟು ಆಗ್ಬೋದು, ಎಲ್ಲರೂ ಮನೆ ಊಟ ತಿಂದು ಸ್ವಲ್ಪ ಬೆನಿಫಿಟ್ಟು ಆಗುತ್ತೆ. ಬಟ್ ಇಲ್ಲಿ ಚೆನ್ನಾಗಿದೆ ಊಟ. ನಮ್ಗೆ ಇಲ್ಲಿ ಕ್ಲೋಸ್ ಆದರೆ ತುಂಬ ಬೇಜಾರಾಗುತ್ತೆ. ನಾವು ರೆಗ್ಯುಲರ್ ಡೈಲಿ ಇಲ್ಲ. ಕೆಲವರು ಮನೆಯಿಂದ ಕೆಲವರು ಮನೆ ತರೋಕ್ಕಾಗಲ್ಲ, ಕೆಲವರು ಪಾಪ ಅದೇ ದೂರದಿಂದ ಇವಾಗ ಪಿ ಜಿಲೆಲ್ಲ ಇರೋರಿಗೆಲ್ಲ ಫುಲ್ ಪ್ರಾಬ್ಲಮ್ ಇದೆ ಸರ್. ಯಾಕಂದರೆ 90% ಇರೋರೆಲ್ಲ ಎಂಪ್ಲಾಯ್ಡ್ ಎಲ್ಲನೂ ಪಿ ಜಿಲಿ ಇರೋದು, ರೂಮ್ಸಲ್ಲೇ ಇರೋದು, ಕುಕ್ಕಿಂಗ್ ಬರಲ್ಲ. 90% ಬಾಯ್ಸಿಗೆ ಪ್ರಾಬ್ಲಮ್ಮು. ಗರ್ಲ್ಸ್ ಏನೇನು ಮ್ಯಾಗಿ ಗೀಗಿ ತಿನ್ಕೊಳ್ತಾರೆ, ಬಾಯ್ಸ್ ಆದರೆ ಜಾಸ್ತಿ ಹೊಟ್ಟೆ ಹಸಿತೆ, ಕರೆಕ್ಟಾಗಿರೋ ಊಟ ಬೇಕಲ್ಲ, ಅಲ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. 100% ಆಗೇ ಆಗುತ್ತೆ. ಆ ರೀತಿ ಆಗಬಾರ್ದು ಅಂತ ಡೈರೆಕ್ಟ್ ಫುಡ್ ಸ್ಕೇರ್ಸಿಟಿಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಡೈರೆಕ್ಟ್ ಫುಡ್ಡೇ ಸ್ಕೇರ್ಸಿಟಿ ಆಗುತ್ತೆ, ತೊಂದರೆ ಆಗಿ ಡೈಲಿ ಮಧ್ಯಾಹ್ನ ಊಟ ಮಾಡ್ಬೇಕಂದ್ಮೇಲೆ ಹಿಂಗೆ ಆದರೆ ಬಾಕ್ಸ್ ತರಬೇಕಾಗುತ್ತೆ. 100% ಸರ್. ಅವಾಗ ವೆಯ್ಟ್ ಮಾಡಿದ್ರು ತರಲೇಬೇಕಾಗುತ್ತೆ. ಭಾಳ ಜನ ಬರ್ತಾ ಇದ್ದಾರೆ, ಸಿಲಿಂಡರ್ ಸಮಸ್ಯೆ ಏನೂ ಇದೆ, ಸಪ್ಲೈ ಇಲ್ಲ. ಓಕೆ, ಸಪ್ಲೈ ಇಲ್ಲಲ್ಲ. ಸೊ ಇದೇ ರೀತಿ ಈಗ ಎಷ್ಟು ದಿನ ಆಗ್ಬೋದು ಸಿಲಿಂಡರ್ ನಿಮ್ಮ ಹೋಟ್ಲಿಗೆ? ಸರ್ಕಾರಕ್ಕೆ ಅಲ್ಲಲ್ಲ, ನಮ್ಮ ಹತ್ರ ಇರೋದು ನಾಳೆ ದಿವಸ, ಇವತ್ತು ಲಾಸ್ಟ್ ಇರೋದು, ನಾಳೆ ದಿವಸ ಏನೂ ಇರಲ್ಲ. ಓಕೆ, ಇವಾಗ ನಾಳೆ ನಿಮಗೆ ಸಿಲಿಂಡರ್ ಸಿಗಲಿಲ್ಲ ಅಂದರೆ ನಿಮಗೆ ನಾಡೋದ್ರಿಂದ ನಿಮ್ಮ ಹೋಟ್ಲ್ ಬಂದು ಕ್ಲೋಸ್. ಏನು ಮಾಡೋದು? ಸರ್ಕಾರದಿಂದ ಏನೋ ಸಹಾಯ ಸಿಗ್ತಾಯಿಲ್ಲ ನಮಗೆ. ಸರ್ಕಾರ ಏನಾದರೂ ಮಾಡಿದ್ರೆ ತಾನೇ ನಮ್ಗೆ ಇದಾಗೋದು, ಬೇರೆ ಏನಿಲ್ಲ. ಎಷ್ಟು ವರ್ಷದಿಂದ ನೀವು? ಅದಕ್ಕೊಂದು 10 ವರ್ಷದಿಂದ ಇದ್ದೀವಿ. 10 ವರ್ಷದ ಯಾವ ಎಲ್ಲೂ ಕೂಡ ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಫಸ್ಟ್ ಟೈಮ್ ಆಗಿರೋದು ಈ ಥರ. ಓಕೆ ಓಕೆ, ದುಡ್ಡಿದೆ, ಸಿಲಿಂಡರ್ ಸಿಗ್ತಾ ಇಲ್ಲ. ದುಡ್ಡು ಇವಾಗಲೂ ಗಾಡಿ ಹತ್ರ ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತ ಹೇಳಲ್ಲ ಯಪ್ಪ ಇವಾಗ. ಹೌದಾ? ಎಷ್ಟು ದಿನ ಆಗುತ್ತೆ ಬರುತ್ತಂಥದ್ದು? 4-5 ದಿವಸ ಆದ, ಏನು ಗೊತ್ತಿಲ್ಲ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ರೆಸ್ಪಾನ್ಸ್ ಏನಿಲ್ಲ ಅಷ್ಟೇ. ಓಕೆ, ಈಗ ಡೈಲಿ ಎಷ್ಟು ಸಿಲಿಂಡರ್ ಖಾಲಿ ಆಗುತ್ತೆ ನಿಮಗೆ? 3-4. ಈಗ ಒಂದೊಂದು ದಿವಸ ಆರ್ಡ್ರ್ ಇದ್ದರೆ 5 ಖಾಲಿ ಆಗುತ್ತೆ. ಇವಾಗ ನಿಮಗೆ ನಾಳೆ ಬರಲಿಲ್ಲ ಅಂದರೆ ನಾಡೋದ್ರಿಂದ ಮಾಡೋದಿಲ್ಲ, ಏನು ಮಾಡ್ತೀರಾ? ಒಲೆಯಿಂದನೇ ಮಾಡಬೇಕು. ಮಾಡ್ತೀರಾ? ಮೈದಾನ ಹುಡ್ಕೊಂಡೋಗಿ ಒಲೆಯನ್ನು ಮಾಡಬೇಕು ಅಷ್ಟೇ. ವೀಕ್ಷಕರೇ, ಇದು ಹೋಟೆಲ್ ಮಾಲೀಕರು ಮತ್ತು ಗ್ರಾಹಕರ ಅಭಿಪ್ರಾಯ. ಇನ್ನು ಕೇವಲ 1 ಅಥವಾ 2 ದಿನ ಮಾತ್ರ ಗ್ಯಾಸ್ ಬರುತ್ತೆ, ಅಂದರೆ ಗ್ಯಾಸ್ ಸಪ್ಲೈ ಆಗುತ್ತೆ, ಅಷ್ಟು ಮಾತ್ರ ನಮ್ಮಲ್ಲಿ ಇರುವಂಥದ್ದು. 2 ದಿನ ನಂತರ ಅಥವಾ ನಾಳೆನೂ ಕೂಡ ನಾವು ಹೋಟೆಲ್ಗಳನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಅಂತ ಅಳಲನ್ನು ತೋಡ್ಕೊಂಡಿರುವಂಥದ್ದು. ಅದರ ಜೊತೆ ಗ್ರಾಹಕರು ಕೂಡ ಹೇಳ್ತಾ ಇರುವಂಥದ್ದು, ಎಷ್ಟೋ ಜನ ಗ್ರಾಹಕರು ಹೋಟೆಲ್ ನಂಬ್ಕೊಂಡಿರ್ತಾರೆ, ಆದರೆ ಈ ಸಂಬಂಧಪಟ್ಟಂತೆ ಈ ರೀತಿ ಕ್ಲೋಸ್ ಆದರೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ
ತಮ್ಮ ಆತಂಕವನ್ನು ವ್ಯಕ್ತಪಡಿಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.